ಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ವಸಲಿಗೆ ಬರಲು. ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಿಸಿ ಬಂದ ಯಾತ್ರಿಕರು ನಾವು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು ಎಂಬ ಕವನದೊಂದಿಗೆ ನನ್ನೆಲ್ಲ ಗುರುಗಳನ್ನು ನೆನೆಯುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರೀತಿಯ ಪೋಷಕರಿಗೆ, ನನ್ನ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರಿಗೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಸಂಜೆ ಶುಭವಾಗಲಿ ಎಂದು ತಿಳಿಸುತ್ತಾ ಸರ್ವರಿಗೂ 2023-24ನೇ ಸಾಲಿನ ವಾರ್ಷಿಕೋತ್ಸವವಾದ ಅನುಬಂಧ ಸ್ವಾಗತವನ್ನ ಕೋರುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ಸಾಕ್ಷಾರದ ಕನಸುಗಾರರು, ಈ ಶಾಲೆಯ ಸಂಸ್ಥಾಪಕರು ಆಗಿರುವಂತಹ ನನ್ನ ತಂದೆಯವರಾದ ಶ್ರೀಯುತ ಕೃಷ್ಣಮೂರ್ತಿಯವರು ಈ ಸಮಾಜಕ್ಕಾಗಿ ಉತ್ತಮ ಗುಣಮಟ್ಟದ ಶಾಲೆಯನ್ನ ಸ್ಥಾಪಿಸಬೇಕೆಂಬ ಕನಸನ್ನ ಹೊತ್ತು ನಮ್ಮ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯನ್ನ ಆರಂಭಿಸಿ ಉತ್ತಮ ಶಿಕ್ಷಣವನ್ನ ನೀಡಲು ಪ್ರತಿ ಕ್ಷಣ ಪ್ರತಿದಿನ ಶ್ರಮಿಸುತ್ತಿದ್ದಾರೆ ಎಂಬ ಹೆಮ್ಮೆಯಿಂದ ಅವರ ದಾರಿಯನ್ನೇ ಗುರಿಯನ್ನಾಗಿಸಿಕೊಂಡು ಉತ್ತಮ ಶಿಕ್ಷಣ ನೀಡುತ್ತಿರುವ ಶಾಲೆಯ ಕಾರ್ಯದರ್ಶಿ ನಾನು ಪೂರ್ಣ ಕೃಷ್ಣಮೂರ್ತಿ. 2023-24ರ ವಾರ್ಷಿಕ ವರದಿಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಲು ನಾನು ಹೆಮ್ಮೆ ಪಡುತ್ತೇನೆ. ವಿಶ್ವಾಸದಿಂದ ಕಟ್ಟಿರುವ ಮನೆ ಇದು ಸಂತೋಷವಾಗಿದೆ. ಮುದ್ದು ಮಕ್ಕಳಿಗೆ ಉಜ್ವಲ ಭವಿಷ್ಯ ನೀಡಿ ನಮ್ಮ NHIS ದೇವಾಲಯವಾಗಿದೆ. ಹಳೆಯ ಬಂಧವಿದು ಹೊಸದಾಗಿದೆ, ನಮ್ಮೆಲ್ಲರ ಬಂಧ ಇನ್ನು ಬಿಗಿಯಾಗಿದೆ. ನಮ್ಮ ಈ ವಿಶ್ವಾಸ ಬಂಧನಕ್ಕೆ ಸಾಕ್ಷಿಯಾಗಿದೆ 2023-24ರ NHIS ಅನುಬಂಧ. ನಮ್ಮ ನ್ಯೂ ಹಾರ್ಡ್ವಿಕ್ ಶಾಲೆಯು 15ನೇ ವರ್ಷದ ಅನುಬಂಧಕ್ಕೆ ಕಾಲಿಟ್ಟಿರುವುದು ಸಂತಸದ ವಿಷಯ. ಈ ಸಂತಸದ ಜೊತೆಗೆ ಮತ್ತೊಂದು ಸಂತೋಷದ ವಿಷಯವನ್ನ ಈ ಶುಭ ಸಮಾರಂಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ನಮ್ಮ ನ್ಯೂ ಹಾರ್ಡ್ವಿಕ್ ಶಾಲೆಯ ಪ್ರತಿಯೊಬ್ಬರ ಕನಸು ನಮ್ಮ ಶಾಲೆಯಲ್ಲಿ CBSE ಶಿಕ್ಷಣವನ್ನ ನೀಡಬೇಕೆಂಬುದು. ಬಹಳ ದಿನಗಳ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲದಂತೆ ನಮ್ಮ ಶಾಲೆಯಲ್ಲಿ ದಿನಾಂಕ 6/2/2024ರಂದು CBSE ವತಿಯಿಂದ ಶ್ರೀಯುತ ಉಮಾಪತಿ ರೆಡ್ಡಿಯವರು, ನವೋದಯ ವಿದ್ಯಾಲಯ ಪ್ರಾಂಶುಪಾಲರು, ಶಿವರಗುಡ್ಡ, ಮಂಡ್ಯ ಜಿಲ್ಲೆ, ಹಾಗೂ ಶ್ರೀಯುತ ಮಧುಸೂದನನ್ ಜೆ ಅವರು, ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು, DMG ಹಳ್ಳಿ ಪೋಸ್ಟ್, ಮೈಸೂರು ಜಿಲ್ಲೆ, ಇವರು ಆಗಮಿಸಿ ಎಲ್ಲ ರೀತಿಯ CBSE ತಪಾಸಣೆಯನ್ನ ನಡೆಸಿ ನಮ್ಮ ಶಾಲೆಯ ಮನೋಜ್ಞ ವಾತಾವರಣ ಹಾಗೂ ಇಲ್ಲಿರುವ ಅನುಕೂಲಗಳನ್ನು ಗಮನಿಸಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶಾಲೆಯು CBSE ಅಫಿಲಿಯೇಟೆಡ್ ನಂಬರ್ ಅನ್ನು ಪಡೆದುಕೊಂಡು CBSE ಶಾಲೆ ಎಂದು ಗುರುತಿಸಲ್ಪಡುತ್ತದೆ ಎಂದು ಹೇಳಿಕೊಳ್ಳಲು ನನಗೆ ಬಹಳ ಸಂತೋಷವಾಗಿದೆ. 2009-10ನೇ ಸಾಲಿನಲ್ಲಿ ಶ್ರೇಷ್ಠ ಶಿಕ್ಷಣ ನೀಡಬೇಕೆಂಬ ಗುರಿಯ ಜೊತೆಗೆ ಪ್ರಾರಂಭವಾದ ಈ ಶಾಲೆಯು ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದಗಳೊಂದಿಗೆ 15ನೇ ವರ್ಷಕ್ಕೆ ಕಾಲಿಟ್ಟು ಅನುಬಂಧ ಕಾರ್ಯಕ್ರಮದ ಮೂಲಕ ಮಿಂಚು ಮಿನುಗಲು ಸಜ್ಜಾಗಿದೆ ಈ ವೇದಿಕೆ. ನಮ್ಮ ಶಾಲೆಯು ಮಕ್ಕಳ ಅಭಿವೃದ್ಧಿಗಾಗಿ ತನ್ನದೇ ಆದ ಧನಾತ್ಮಕ ಬದಲಾವಣೆಗಳನ್ನು ಮಾಡಿಕೊಂಡು 2023-24ನೇ ಸಾಲಿನಲ್ಲಿ ಸುಂದರವಾದ ಶಾಲಾ ಕಟ್ಟಡ, ಕಲಿಕೆಗೆ ಅನುಕೂಲಕರವಾದ ಪರಿಸರ, ಉತ್ತಮವಾದ ಗಾಳಿ ಬೆಳಕು ಹೊಂದಿರುವ ವಿಶಾಲವಾದ 60 ಕೊಠಡಿಗಳು, ಕ್ರೀಡಾ ಕೊಠಡಿಯ ಜೊತೆಗೆ ಉತ್ತಮ ಆಟದ ಮೈದಾನವನ್ನ ಹೊಂದಿದ್ದು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 50ಕ್ಕೂ ಶಿಕ್ಷಕರು, 30 ಶಿಕ್ಷಕೇತರ ಸಿಬ್ಬಂದಿಗಳನ್ನ ಹೊಂದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ಕೃಷ್ಟತೆಯನ್ನ ಸಾಧಿಸುವುದು ನಮ್ಮೆಲ್ಲರ ಪ್ರಥಮ ಆದ್ಯತೆ. ಹಾಗಾಗಿ ನಾವು ನಮಗಾಗಿ ನಿಯಮಗಳನ್ನು, ಗುರಿಗಳನ್ನು ಹೊಂದಿದ್ದೇವೆ. ಅಷ್ಟೇ ಅಲ್ಲದೆ ಅವುಗಳನ್ನು ಸಾಧಿಸಲು ಸದಾ ಪ್ರಯತ್ನಿಸುತ್ತೇವೆ. ನಮ್ಮ ಶಾಲೆಗೆ ದಾಖಲಾದ ಪ್ರತಿಯೊಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿದ್ಯೆ ಜೊತೆಗೆ ಸಂಸ್ಕಾರ, ಉತ್ತಮ ನಡವಳಿಕೆ, ಶಿಸ್ತು, ಸಂಯಮ,
ಸಮಯ ಪ್ರಜ್ಞೆ, ಸಾಮಾನ್ಯ ಜ್ಞಾನ, ಸೃಜನಾಶೀಲತೆ, ನಾಯಕತ್ವ ಗುಣಗಳನ್ನು ಬೆಳೆಸಿ ಈ ಸುಂದರ ಸಮಾಜಕ್ಕೆ ವಿದ್ಯಾವಂತ ಹಾಗೂ ಉತ್ತಮ ಪ್ರಜೆಯನ್ನ ನೀಡಬೇಕೆಂಬುದು ನಮ್ಮ ಧ್ಯೇಯೋದ್ದೇಶವಾಗಿದೆ. 2023-24ರ ಶೈಕ್ಷಣಿಕ ವರ್ಷದ ತರಗತಿಗಳನ್ನು ಮೇ 15ರಿಂದ ಹಾಗೂ 10ನೇ ತರಗತಿಯ ಮಕ್ಕಳಿಗೆ ಮುಂಚಿತವಾಗಿ ತರಗತಿಗಳನ್ನು ಪ್ರಾರಂಭಿಸಿ ನೆಚ್ಚಿನ ವಿದ್ಯಾರ್ಥಿಗಳನ್ನು ಬಹಳ ಸಂತೋಷ ಸಡಗರದಿಂದ ಸ್ವಾಗತಿಸಿಕೊಳ್ಳಲಾಯಿತು. 2022-23ನೇ ಸಾಲಿನ 10ನೇ ತರಗತಿಯ ಫಲಿತಾಂಶವು ಮೇ ತಿಂಗಳಲ್ಲಿ ಪ್ರಕಟಿಸಲಾಗಿದ್ದು, ಪ್ರತಿ ವರ್ಷದಂತೆ ನಮ್ಮ ಶಾಲೆಯು ಪ್ರತಿಶತ 100ಕ್ಕೆ 100 ಫಲಿತಾಂಶವನ್ನು ಪಡೆದು ಈ ಫಲಿತಾಂಶದಲ್ಲಿ 20 ವಿದ್ಯಾರ್ಥಿಗಳ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾದರೆ 34 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆಯಾಗಿದ್ದಾರೆ. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕ ಗಳಿಸಿರುವುದು ನಮಗೆ ಹೆಮ್ಮೆ ತಂದಿದೆ. ನಮ್ಮ ಶಾಲೆಯು 2022-23ನೇ ಸಾಲಿನ 10ನೇ ತರಗತಿಯ ಫಲಿತಾಂಶದಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದರಿಂದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಮಗೆ ಸನ್ಮಾನ ಮಾಡುವುದರ ಮೂಲಕ ಅಭಿನಂದನಾ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ವಿಶ್ವ ಪರಿಸರ ದಿನವನ್ನು ಸಾಲು ಮರದ ತಿಮ್ಮಕ್ಕ ಹೇಳಿರುವ ಹಸಿರೇ ನನ್ನ ಕತ್ತಿ, ಹಸಿರೇ ನನ್ನ ಶಕ್ತಿ, ಅದನ್ನು ನಿಮ್ಮದಾಗಿಸಿಕೊಳ್ಳಿ ಎಂಬ ಸಾಲನ್ನು ಪರಿಪಾಲಿಸಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್, ಅಲ್ಲಿನ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಗಿಡಗಳನ್ನು ನೀಡುತ್ತಾ ಪ್ಲಾಸ್ಟಿಕ್ ಮುಕ್ತ ಶಾಲಾ ಆವರಣವನ್ನಾಗಿ ನಮ್ಮ ಶಾಲೆಯನ್ನ ಮಾಡಿ ಪರಿಸರ ಜಾಗೃತಿ ಮೂಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸಲಾಯಿತು. ಯೋಗವನ್ನ ನೀ ಮಾಡುತ್ತಿದ್ದರೆ ರೋಗವನ್ನ ನೀ ತಡೆಯಬಹುದು, ಯೋಗ ಮಾಡಿ ಆರೋಗ್ಯವಾಗಿರಿ ಎಂಬ ಮಾತಿನಂತೆ ದೈನಂದಿನ ಜೀವನದಲ್ಲಿ ಯೋಗವು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ಎಂದು ತಿಳಿಸುತ್ತಾ ಯೋಗ ಮಾಡುವುದರ ಮೂಲಕ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. ಮಕ್ಕಳಿಗೆ ನಾಯಕತ್ವ ಗುಣ ಬೆಳೆಸಲು ಶಾಲಾ ಮಟ್ಟದ ಚುನಾವಣೆಯನ್ನು ನಡೆಸಿ ಮತದಾನದ ಪ್ರಾಮುಖ್ಯತೆಯನ್ನು ತಿಳಿಸಿ ಚುನಾವಣೆಯಲ್ಲಿ ಗೆದ್ದ ಮಕ್ಕಳಿಗೆ ಪ್ರಮಾಣ ವಚನ ಸ್ವೀಕರಿಸಲೆಂದು ಇನ್ವೆಸ್ಟಿಚರ್ ಸೆರೆಮನಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರೀ ಪ್ರೈಮರಿ ಮಕ್ಕಳಿಗೆ ಬಣ್ಣದ ಜ್ಞಾನವನ್ನು ತಿಳಿಸಲು ಬಣ್ಣದ ದಿನಗಳಾದ ರೆಡ್ ಡೇ, ಯೆಲ್ಲೋ ಡೇ, ಬ್ಲೂ ಡೇ, ಗ್ರೀನ್ ಡೇ ಹೀಗೆ ಅನೇಕ ರೀತಿಯ ಬಣ್ಣದ ದಿನಗಳನ್ನು ಆಚರಿಸಲಾಯಿತು. ಇದಷ್ಟೇ ಅಲ್ಲದೆ ಮಿಲ್ಕ್ ಡೇ, ತರಕಾರಿಗಳ ದಿನ, ಹಣ್ಣುಗಳ ದಿನವನ್ನು ಸಹ ಆಚರಿಸಲಾಯಿತು ಮತ್ತು ಪ್ರತಿನಿತ್ಯವೂ ಮಕ್ಕಳು ಹುಮ್ಮಸ್ಸಿನಿಂದ ಶಾಲೆಗೆ ಬರುವಂತೆ ಮಾಡಲು ಅವರ ಜನ್ಮದಿನವನ್ನು ಆಚರಿಸಿ ಅವರ ಖುಷಿಪಡಿಸಲೆಂದು ಉಡುಗೊರೆಯನ್ನ ಶಾಲೆ ನೀಡುತ್ತಿದೆ. ಮುದ್ದು ಮಕ್ಕಳು ಸಂಭ್ರಮಿಸಲಿ, ನಮ್ಮ ಸಂಸ್ಕೃತಿ ತಿಳಿಯಲಿ, ಇತರೆ ಸಂಸ್ಕೃತಿಯ ಅರಿಯಲಿ, ನಮ್ಮ ನ್ಯೂ ಹಾರ್ಡ್ವಿಕ್ ಶಾಲೆಯ ಹಬ್ಬಗಳಲ್ಲಿ ಎಲ್ಲರ ಮನದಲ್ಲಿ ಖುಷಿ ಮೂಡಲಿ. ಹಬ್ಬಗಳೆಂದರೆ ಸಡಗರ ಸಂಭ್ರಮವೇ ಹೌದು. ಹಾಗಾಗಿ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬ, ನಾಡ ಹಬ್ಬ ಮತ್ತು ಧಾರ್ಮಿಕ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ದಸರಾ, ಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ, ಕ್ರಿಸ್ಮಸ್, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ ಇನ್ನು ಅನೇಕ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಗೆ ಶಿಕ್ಷಕರು ಒಂದು ರೀತಿಯ ಮುಖ್ಯ ಸ್ತಂಭಗಳು. ಅವರ ಖುಷಿಗಾಗಿ ಅವರಿಗೆ ಮನರಂಜನೆ ನೀಡಲೆಂದು ಶಿಕ್ಷಕರ ದಿನಾಚರಣೆಯನ್ನು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬಂತೆ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡಿಗರು ಮರೆಯುವುದುಂಟೆ. ಹಾಗಾಗಿ ಎಳೆಯೋಣ ಬಾರ ಕನ್ನಡದ ತೇರ ಎಂದು NHIS ತರಂಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ದೀಪಗಳ ಹಬ್ಬ ದೀಪಾವಳಿ ಮತ್ತು ಮಕ್ಕಳ ಹಬ್ಬವಾದ ಮಕ್ಕಳ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಆಚರಿಸಲಾಯಿತು. APJ ಅಬ್ದುಲ್ ಕಲಾಂ ಅವರು ಹೇಳಿರುವಂತೆ
ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಎಂಬ ಮಾತನ್ನು ಮಕ್ಕಳಿಗೆ ಮನವರಿಕೆ ಮಾಡಿ ಪ್ರಬಲವಾದ ನಿರ್ಧಾರವನ್ನು ಮಕ್ಕಳಲ್ಲಿ ಬೆಳೆಸಲು ಪ್ರೀ ಪ್ರೈಮರಿ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಅನ್ನು ಆಚರಿಸಿ ಗೆಲುವು ಸಾಧಿಸಿದ ಮಕ್ಕಳಿಗೆ ಬಹುಮಾನಗಳನ್ನು ನೀಡಲಾಯಿತು. ಕ್ರೀಡೆಯು ಸದೃಢ ಮತ್ತು ಕ್ರಿಯಾಶೀಲರನ್ನಾಗಿ ಸಹಾಯ ಮಾಡುವುದರಿಂದ ನಮ್ಮ ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಕ್ಲಸ್ಟರ್ ಹಾಗೂ ತಾಲೂಕು ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್ ಮತ್ತು ಅಥ್ಲೆಟಿಕ್ಸ್ಗಳಲ್ಲಿ ಬಹುಮಾನಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಉತ್ತುಂಗ ಮಟ್ಟಕ್ಕೇರಿಸಿರುತ್ತಾರೆ. ಇವುಗಳ ಜೊತೆಗೆ ನಮ್ಮ ಶಾಲೆಯ ಮಕ್ಕಳನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮಾಡಲು ನೃತ್ಯ, ನಾಟಕ, ಸಂಗೀತ, ಚಿತ್ರಕಲೆ, ಜಾನಪದ ಗೀತೆಗಳು, ಕರಾಟೆ ಮತ್ತು ಯೋಗ ತರಗತಿಗಳಿಗೆ ಮೊದಲ ಆದ್ಯತೆ ನೀಡುತ್ತದೆ. 2023-24ನೇ ವರ್ಷದಲ್ಲಿ ನಮ್ಮ ಶಾಲೆಗೆ ತಾವರೆಕೆರೆ ಪೊಲೀಸ್ ಠಾಣೆಯ ಎಸ್ಐ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ADE DRDOದ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಶ್ರೀ HSB ನಾಯಕ್ ರವರು ಮತ್ತು ಕೆಂಪು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ಶ್ರೀಯುತ ಕೃಷ್ಣಪ್ಪರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ NHIS ಬೆಳವಣಿಗೆ ಕಂಡು ಸಂತಸಗೊಂಡು ಸಂಸ್ಥಾಪಕರಿಗೆ ಶುಭ ಹಾರೈಸಿದ್ದಾರೆ. ವಾರ್ಷಿಕ ಮುಖ್ಯಾಂಶಗಳು. ವಿಜ್ಞಾನ ಎಂದರೆ ಕೇವಲ ಓದಿನಲ್ಲಿ ತಿಳಿಯುವಂಥದ್ದಲ್ಲ, ನಮ್ಮ ಅನುಭವಕ್ಕೆ ಬಂದು ಅನುಭವದಿಂದ ಓದುವಂಥದ್ದು. ಹಾಗಾಗಿ ನಾವು ಮಕ್ಕಳಿಗೆ ವಿಜ್ಞಾನದ ಅರಿವು ಮೂಡಿಸಿ ಎಂದು ನಿಮಾನ್ಸ್ ಹಾಗೂ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂಗೆ ಕರೆದುಕೊಂಡು ಹೋಗಲಾಯಿತು. ನಮ್ಮ ಶಾಲೆಯ ಮಕ್ಕಳು ಕರಾಟೆಯಲ್ಲಿ ವಿವಿಧ ಜಿಲ್ಲೆಗಳಿಗೆ ಹೋಗಿ ಅನೇಕ ಶಾಲೆಗಳ ನಡುವೆ ಸ್ಪರ್ಧಿಸಿ ಬ್ಲ್ಯಾಕ್ ಬೆಲ್ಟ್ ಸ್ಪರ್ಧೆವರೆಗೂ ಭಾಗವಹಿಸಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಗಳಿಸಿರುತ್ತಾರೆ. ನಮ್ಮ ಶಾಲೆಯ ಮಕ್ಕಳು ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜ್ಞಾನ ಸಂಪಾದನೆಯು ಅಮೂಲ್ಯವಾದದ್ದು ಎಂದು ನಿರೂಪಿಸಿರುತ್ತಾರೆ. ನಮ್ಮ ನ್ಯೂ ಹಾರ್ಡ್ವಿಕ್ ಶಾಲೆಯು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದು ಸ್ಟುಡಿಯೋ, ಸ್ಮಾರ್ಟ್ ಬೋರ್ಡ್, ಸುಸಜ್ಜಿತ ಗ್ರಂಥಾಲಯ ಹಾಗೂ ವಿಶಾಲವಾದ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳನ್ನು ಹೊಂದಿದ್ದು ಈ ವರ್ಷ ಹೊಸದಾಗಿ ಲಿಫ್ಟ್ ಸೇವೆಯನ್ನು ಸಹ ಹೊಂದಿರುತ್ತದೆ. ವಿದ್ಯೆಗಿಂತ ಬೇರೆ ಐಶ್ವರ್ಯವಿಲ್ಲ, ನಿರ್ಮಲ ಸ್ವಭಾವಕ್ಕಿಂತ ಬೇರೆ ತೀರ್ಥಸ್ಥಾನವಿಲ್ಲ. ಓ ಮುದ್ದು ಮಕ್ಕಳೇ, ವಿದ್ಯೆ ಗಳಿಸಿ ಪಂಡಿತರಾಗಿ, ಪ್ರೀತಿ ಗಳಿಸಿ ಜನನಾಯಕರಾಗಿ, ಹಣ ಗಳಿಸಿ ಕೋಟ್ಯಾಧೀಶರಾಗಿ, ಆದರೆ ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಮರವಾಗಬೇಡಿ, ಫಲಭರಿತ ವೃಕ್ಷದಂತಾಗಿ ಎಂದು ಹೇಳುತ್ತಾ ನನ್ನ ಎಲ್ಲ ಪ್ರೀತಿಯ ಮಕ್ಕಳು ಉನ್ನತ ಮಟ್ಟಕ್ಕೇರಿ ಶಾಲೆಗೆ, ಗುರುಗಳಿಗೆ, ಪೋಷಕರಿಗೆ ಗೌರವ ತರಲಿ ಎಂದು ಬಯಸುತ್ತೇನೆ. 100 ಜನ್ಮಕ್ಕೂ 100 ಜನ್ಮಕ್ಕೂ ಬಿಡಿಸಲಾಗದ ನಮ್ಮೆಲ್ಲರ ನಂಟು, ಅದುವೇ ನಮ್ಮ ನ್ಯೂ ಹಾರ್ಡ್ವಿಕ್ ಶಾಲೆಯ ಅನುಬಂಧ. ಈ ಅನುಬಂಧ ಎಂದೆಂದಿಗೂ ಈ ಬಂಧನವಾಗಿರಲಿ ಎಂಬ ಆಶಯದೊಂದಿಗೆ ವಾರ್ಷಿಕ ವರದಿಯನ್ನು ಬಹಳ ಸಹನೆ, ಸಂಯಮದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಸಹಕಾರ, ಪ್ರೋತ್ಸಾಹ ಹೀಗೆ ಸದಾ ನಮ್ಮ ಜೊತೆಯಲ್ಲಿರಲಿ ಎಂದು ವಿನಂತಿಸುತ್ತಾ 2023-24ರ ವಾರ್ಷಿಕ ವರದಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.